ಏನು ಹುಡುಗರಪ್ಪ. ಸೊ ಆ್ಯಸ್ 90s ಕಿಡ್ಸ್ ನಮಗೆ ಇದ್ದಿದ್ದು ಒಂದೇ ಅಬ್ಸೆಷನ್. ಏನಪ್ಪ ಅದು ಅಂದರೆ ಆಟ ಆಡೋದು. ಸೊ ನಮ್ಮ ಕಂಟೆಂಟ್ ಕೂಡ ಅದೇ. ಆಟ ಆಡ್ತೀವಿ, ಆಟನ ಕ್ರಿಯೇಟಿವ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಆಟದ ಮುಖಾಂತರ ಜನರನ್ನು ನಗಿಸ್ಬೇಕು. ಆ್ಯಂಡ್ ಈಗಿನ ಜನ್ರೇಷನ್ ನಮ್ಮ ಕಂಟೆಂಟ್ ನೋಡ್ಬಿಟ್ಟು ಮತ್ತೆ ಆಟ ಆಡಬೇಕಂತ ಅವ್ರಿಗೆ ಅನಿಸ್ಬೇಕು ಅನ್ನೋದೇ ನಮಗೊಂದು ಮೋಟಿವೇಶನ್. ಸೊ ನಮಗೆ ಇನ್ನೊಂದು ಅಬ್ಸೆಷನ್ ಇತ್ತು. ಏನಪ್ಪ ಅದು ಅಂತ ಹೇಳಿದ್ರೆ, ಒಂದು ಆಟ ಆದಮೇಲೆ ನಾವು ಯಾವತ್ತೂ ಡೈರೆಕ್ಟಾಗಿ ಮನೆಗೆ ಹೋಗ್ತಿರ್ಲಿಲ್ಲ. ಕೂತ್ಕೊಂಡು ತಾಸುಗಟ್ಟಲೆ ಏನೋ ಒಂದು ಟಾಪಿಕ್ ಬಗ್ಗೆ ಹರಟೆ ಹೊಡ್ಕೊಂಡು ಕೂರ್ತಾ ಇದ್ವಿ. ಆ ಟಾಪಿಕ್ ಡೀಪಾಗೂ ಇರ್ಬೋದು, ಲೈಫ್ ಬಗ್ಗೆ ಇರ್ಬೋದು, ಅಥವಾ ಸುಮ್ಮನೆ ಕಾಮಿಡಿನೂ ಇರ್ಬೋದು. ಆದರೆ ಹರಟೆ ಅಂತೂ ಹೊಡಿಲೇಬೇಕು. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಅನಿಸಿದ್ದು, ನಾವು ಯಾಕೆ ಈ ಥರದ ಕಂಟೆಂಟು ಮಾಡಬಾರ್ದು, ನಾವು ಯಾಕೆ ಕೂತ್ಕೊಂಡು ಮಾತಾಡಬಾರ್ದು, ಒಳ್ಳೊಳ್ಳೆ ಟಾಪಿಕ್ಸ್ ಬಗ್ಗೆ ಅಥವಾ ಲೈಫ್ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡಬಾರ್ದು ಅಂತ. ಆದರೆ ನಮಗೇನು ರಿಯಲೈಸ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಹತ್ರ ಇದನ್ನು ಮಾಡೋಕ್ಕೆ ಒಂದು ಸ್ಟುಡಿಯೋ ಇಲ್ಲ ಅಂತ ಹೇಳಿಬಿಟ್ಟು. ನಮ್ಮ ಹತ್ರ ಒಂದು ಚಿಕ್ಕ ವೇರ್ ಹೌಸ್ ಇತ್ತು. ಅಲ್ಲಿ ನಾವು ನಮ್ಮ ಸ್ಪೋರ್ಟ್ಸ್ ಗೇರ್ ಆಗಿರ್ಬೋದು ಅಥವಾ ನಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದನ್ನಲ್ಲಿ ಇಡ್ತಾ ಇದ್ವಿ. ಇದನ್ನೇ ಸ್ಟುಡಿಯೋ ಕನ್ವರ್ಟ್ ಮಾಡೋಣ ಅಂತ ಹೊರಟ್ವಿ. ಸೊ ಅಲ್ಲಿಗೆ ಈ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಸ್ಟೆಪ್ 1 ವಿಷನ್ ಆ್ಯಂಡ್ ಪ್ಲ್ಯಾನಿಂಗ್. ಸೊ ನಾನು ಯಾವುದೋ ದೊಡ್ಡ ಆರ್ಕಿಟೆಕ್ಟ್ ಥರ ಕೂತ್ಕೊಂಡು ಫುಲ್ಲು ಪ್ಲ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ನಮ್ಮದೇ ಒಂದು ಸ್ಟುಡಿಯೋ ಇದ್ದರೆ ಈ ಎಲ್ಲ ಎಲಿಮೆಂಟ್ಸ್ ಇರಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದೆ. ಸೊ ಈ ಬೋರಿಂಗ್ ಆಗಿರೋ ಪ್ಲೇಸ್ನ ಒಂದು ಬ್ಯೂಟಿಫುಲ್ ಸ್ಟುಡಿಯೋಗೆ ಕನ್ವರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ನಾನು ಕಿರಣಣ್ಣ ಫಸ್ಟು ಉಜ್ಜಿ ಗೋಡೆ ಏನಾಯಿತೋ ಗೊತ್ತಿಲ್ಲ, ಆದರೆ ಕೈಗಳು ಮಾತ್ರ ಸೌದೋದು. ನೋಡಿ ಅಲ್ಲಿ ಧೂಳು ಫುಲ್ ಕಣ್ಣು ಮೂಗಿಗೆಲ್ಲ ಆರ್ಬಿಟ್ಟು ಶೀತ ಗೀತ ಎಲ್ಲ ಶುರುವಾಯಿತು. ಬಟ್ ನಮಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಮಜಾ ಬಂತು. ನಮ್ಮ ವೇದು ಕೂತ್ಕೊಂಡು ಪ್ರೈಮರೆಲ್ಲ ಮಿಕ್ಸ್ ಮಾಡ್ದೆ. ನಾನು ಕಾರ್ನರಿಂದ ಹೊಡ್ಕೊತ ಬಂದೆ. ಅದ್ಯಾಕೋ ವೇದು ಅವತ್ತು ಸ್ಲೀವ್ಲೆಸ್ ಹಾಕೊಂಬರಕ್ಕೆ ಡಿಸೈಡ್ ಆಗಿದ್ದ. ಆದರೆ ಅವ್ನಿಗೇನು ಗೊತ್ತಿತ್ತು, ನಮ್ಮ ಕಿರಣಣ್ಣ ಫುಲ್ ಲೋ ಆ್ಯಂಗಲಲ್ಲಿ ಅವ್ನು ಕಂಕಳ ಎಲ್ಲ ತೋರಿಸ್ತಾನೆ ಅಂದ್ಬಿಟ್ಟು. ಸೊ ನೆಕ್ಸ್ಟು ನಾವು ಚೂಸ್ ಮಾಡಿದ ಕಲರು ಗ್ರೇ. 2 ಕೋಟ್ ಪ್ರೈಮರ್ ಆದಮೇಲೆ ರೋಲರಲ್ಲಿ ಫುಲ್ಲು ಗ್ರೇ ಪೇಂಟ್ ಹೊಡೆದ್ವಿ. ಸೊ ಪ್ರತಿಯೊಂದೂ ನಾವೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ, ಬಿಕಾಸ್ ಆವಾಗಲೇ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಓವರ್ ಆಲ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗಿದು. ನೆಕ್ಸ್ಟ್ ಶಾಪಿಂಗಿಗೆ ಹೊರಟ್ವಿ. ಸೊ ಫಸ್ಟ್ ಟೈಮ್ ಇದು ನಾವು ಐಕೆಗೆ ಹೋದಾಗ ಫ್ರೇಮ್ಸು ಅದೆಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ಡಿಸೈಡ್ ಮಾಡಿಬಿಟ್ಟು ಚೂಸ್ ಮಾಡಿದ್ವಿ. ಇದು ಸೆಕೆಂಡ್ ಟೈಮ್ ಹೋದಾಗ. ಸೊ ಸೆಕೆಂಡ್ ಟೈಮ್ ಹೋಗ್ಬಿಟ್ಟು ನಾವು ಬೇಕಾದಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು ಆ್ಯಂಡ್ ತುಂಬ ಫ್ಲೋಟಿಂಗ್ ಶೆಲ್ಫ್ಸ್ಗಳು ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ಗ್ರೀನ್ರಿಗೆ ಪಾಟ್ಸು ತುಂಬ ಚೆನ್ನಾಗಿರೋ ಆಪ್ಷನ್ಸ್ ಇತ್ತಲ್ಲಿ ಐಕ್ಯಾದಲ್ಲಿ. ಸೊ ಅದನ್ನೆಲ್ಲ ಚೂಸ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿದ್ವಿ. ಬಟ್ ಬಿಲ್ಲಿಂಗಿಗೆ ಬಂದಾಗ ತುಂಬ ಬೇಜಾರಾಯಿತು. ಪಾಕೆಟಲ್ಲಿ ಇದ್ದಿದ್ದು ಕ್ಯಾಶ್ ಎಲ್ಲ ಖಾಲಿ ಆಯಿತು. ಸೊ ಈಗ ಫುಲ್ ಸ್ಪೀಡಲ್ಲಿ ನಿಮಗೆ ಸೆಟಪ್ ತೋರಿಸೋಣ. ಸೊ ಫ್ಲೋಟಿಂಗ್ ಶೆಲ್ಫ್ಸು ಅದೆಲ್ಲ ಹಾಕಿಟ್ಟಿದ್ವಿ. ಅದಕ್ಕೆ ಮ್ಯಾಗ್ನೆಟಿಕ್ ಲೈಟ್ಸ್ ಎಲ್ಲ ಜಾಯಿನ್ ಮಾಡಿದ್ವಿ. 2 ಬಲ್ಬು, ಸೈಡಲ್ಲಿ ಗ್ರೀನ್ರಿಗೆ ಒಂದು ಪಾಟು. ಸೊ ಆಮೇಲೆ ಕೂತ್ಕೊಂಡು ಸ್ಟ್ರಿಪ್ ಲೈಟ್ನ ಸೆಟಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಒಂದು ಸ್ವಲ್ಪ ತುಂಬ ಟೈಮ್ ತೊಗೊಂತು. ಸೊ ಪ್ರತಿಯೊಂದು ಫ್ರಾಮ್ ಸ್ಕ್ರ್ಯಾಚ್ ಈ ಸ್ಟುಡಿಯೋದಲ್ಲಿ ಎಲ್ಲ ನಾವೇ ಮಾಡಿರೋದು. ಸೊ ನೆಕ್ಸ್ಟ್ ನಾವು ಕೂತ್ಕೊಂಡು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದಂಥ ಎಲ್ಲ ಶೆಲ್ಫ್ಸು, ಪೋಸ್ಟರ್ಸು ಅದನ್ನೆಲ್ಲ ಹ್ಯಾಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕರೆಕ್ಟಾಗಿ ಪೊಸಿಷನ್ನೆಲ್ಲ ನೋಡಿ ಮೊದಲೇ ಡ್ರಿಲ್ಲೆಲ್ಲ ಹೊಡೆದು ಮೊಳೆ ಎಲ್ಲ ಹಾಕಿಟ್ಟಿದ್ವಿ. ಸೊ ಅದ್ರ ತಕ್ಕಂತೆ ಅದನ್ನೆಲ್ಲ ಪ್ಲೇಸ್ ಮಾಡ್ತಾ ಬಂದ್ವಿ. ಸೊ ಇಲ್ಲಿ ಈಗ ನಾವು ನಮ್ಮ ಲೋಗೋ TIP ಅಂತ ಸೆಟಪ್ ಮಾಡ್ತಾಯಿದ್ದೀವಿ. ಸೊ TIP ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಟ್ರೂಲಿ ಇಂಡಿಯನ್ ಪರ್ಸ್ಪೆಕ್ಟಿವ್ಸ್ ಅಂತ ಹೇಳಿಬಿಟ್ಟು. ಸೊ ನಮ್ಮದು ಇದು ಪಾಡ್ಕ್ಯಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಒಂದಿಷ್ಟು ಹುಡುಗರು ಪರ್ಸ್ಪೆಕ್ಟಿವ್ಸ್ ಇಟ್ಕೊಂಡು ಏನೋ ಒಂದು ವಿಷಯದ ಬಗ್ಗೆ ಮಾತಾಡೋಣ, ಅದನ್ನು ಮಾತಾಡೋಕ್ಕೆ ಒಂದು ಸ್ಟುಡಿಯೋ ಬೇಕು ಅಂತ ಹೇಳ್ಬಿಟ್ಟು ಇದು ಶುರು ಆಗಿರುವಂಥ ಒಂದು ಪ್ರಾಜೆಕ್ಟ್. ಸೊ ಚಿಕ್ಕ ಐಟಮ್ಸು ಅದು ಇದು ಗ್ರೀನ್ರಿ ಮೇನ್ಲಿ ಎಲ್ಲ ಇಟ್ಬಿಟ್ಟು ಫಿಲಪ್ ಮಾಡಿದ್ವಿ. ಓವರ್ ಆಲ್ ಸಖತ್ತಾಗಿ ತೋರಕ್ಕೆ ಸ್ಟಾರ್ಟ್ ಆಯಿತು. ಫೈನಲಿ ದೇವ್ರನ್ನ ಇಟ್ಬಿಟ್ಟು ದೇವರ ಆಶೀರ್ವಾದ ತೊಗೊಂಡು ಈಗ ಬಿ-ರೋಲ್ ಶಾರ್ಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸೆನ್ ಪ್ರೊಡಕ್ಷನ್ ಆನ್ ಏರ್ ಲೈವ್. ನೋಡಿ, ನರ್ಫ್ ಗನ್ನ ಡೈರೆಕ್ಟ್ ಜಾನ್ವಿಕ್ ಮಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಅಫ್ಕೋರ್ಸ್ ಬಾಲ್ಸು, ರಗ್ಬಿ ಬಾಲ್ ಎಲ್ಲ ಇರಲೇಬೇಕು, ಯಾಕಂದರೆ ಸ್ಪೋರ್ಟ್ಸೇ ನಮ್ಮ ಕಂಟೆಂಟು. ಆ್ಯಂಡ್ ನಮ್ಮ ಪ್ರೈಮ್ ಟೈಮ್ ಶುರುವಾಗಿದೆ ಅಂತ ತೋರ್ಸೋಕ್ಕೆ ಕಂಪ್ಲೀಟ್ ಒಂದು ಪ್ರೈಮ್ ಶೆಲ್ಫ್. ಆ್ಯಂಡ್ ಜೀವನದಲ್ಲಿ ಯಾವತ್ತೂ ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡದಾಗಿ ಕನಸು ಕಾಣಬೇಕು. ಆ್ಯಂಡ್ ದೇವರ ಆಶೀರ್ವಾದ ಇದ್ದರೆ ನೀವು ಸಾಯೋ ಅಷ್ಟರಲ್ಲಿ ತುಂಬ ಜನರನ್ನ ಇನ್ಸ್ಪೈರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಥ್ಯಾನೋಸು, ಆಸ್ಟ್ರೋನಾಟು, ಹಲವಾರು ಐಟಮ್ಸ್ ಇಟ್ಟಿದ್ದೀವಿ. ಆ್ಯಂಡ್ ಇದು ತುಂಬ ಒಳ್ಳೆ ಪೀಸು. ಯಾಕೆ ಅಂತ ಹೇಳಿದ್ರೆ, ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಒಳ್ಳೆ ಕಮೆಂಟು ಬರುತ್ತೆ, ಕೆಟ್ಟ ಕಮೆಂಟು ಬರುತ್ತೆ. ಸೊ ಕೈಂಡಾಗಿರಿ, ಬಟ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತಿದ್ರ ಅರ್ಥ. ಹಾಗೆ ಇದು ನಮ್ಮ ಲೋಗೋ TIP. ಸೊ ಬನ್ನಿ ಇವಾಗ ಇದನ್ನು ನೇತಾಕೋಣ. ಸೊ ಏನು ಬರೆದಿದೆ, ಪಾಸ್ ಇಫ್ ಯು ಮಸ್ಟ್ ಬಟ್ ಡೋಂಟ್ ಸ್ಟಾಪ್. ಸೊ ನಮ್ಮ ವೀಡಿಯೋಗಳು ಹಾಗೆ ಎಲ್ಲೋ ಉದ್ದ ಇದೆ ಅಂತ ಅನಿಸಿದ್ರೆ ಪಾಸ್ ಮಾಡಿ, ಬಟ್ ಸ್ಟಾಪ್ ಮಾಡಬೇಡಿ. ಸೊ ಇದು ನಮ್ಮ ಟೀಮ್ ಫೋಟೋ. ಇದರಲ್ಲಿ ಅರ್ಧಕ್ಕರ್ಧ ಜನ ಇವಾಗ ಕನ್ಸಿಸ್ಟೆಂಟಾಗಿ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ಟಿದ್ದೀವಿ. ಹೆಂಗಿದೆ, ಹಳೆ ಕ್ಯಾಸೆಟ್ ಥರ ಇದೆ. ಸೊ ಇದು ನಮ್ಮ ಬ್ಯೂಟಿಫುಲ್ ಆದ ಸ್ಟುಡಿಯೋ.
ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಅದೇ ಹೇಳ್ತಾರಲ್ಲ, ಎವ್ರಿ ಬ್ಯೂಟಿಫುಲ್ ಥಿಂಗ್ ಟೇಕ್ಸ್ ಟೈಮ್ ಅಂತ ಹೇಳಿಬಿಟ್ಟು. ಸೊ ತುಂಬ ಟೈಮ್ ಆ್ಯಂಡ್ ಎಫರ್ಟ್ ಹಾಕ್ಬಿಟ್ಟು ಅಂತೂ ಫೈನಲಿ ನಮ್ಮ ಸ್ಟುಡಿಯೋ ರೆಡಿ ಆಗಿದೆ. ಸೊ ದಿಸ್ ಈಸ್ ಅವರ್ ಸ್ಟುಡಿಯೋ. ಇನ್ಮೇಲೆ ನಮ್ಮ ಸ್ಟುಡಿಯೋಯಿಂದ ಒಳ್ಳೆ ಕಂಟೆಂಟ್ ಬಂದೇ ಬರುತ್ತೆ. ಡೀಪ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆನೂ ಮಾತಾಡ್ತೀವಿ, ಪ್ಲಸ್ ಎಂಟರ್ಟೈನ್ಮೆಂಟು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಸಲ ನಮ್ಮ ಈ ಸ್ಟುಡಿಯೋದಲ್ಲೇ ಸಿಗೋಣ. ಅಲ್ಲಿವರೆಗೂ ಎಕ್ಸ್.